ಸಂತೋಷನ್ನ ಮದುವೆಯಾಗಿ ಗಂಡನ ಮನೇಲಿ ಇರಕ್ಕೂ ಆಗದೆ ಅಪ್ಪನ ಮನೆಗೆ ಹೋಗೋಕ್ಕೂ ಆಗದೆ ಶ್ವೇತಾ ಒದ್ದಾಡ್ತಾ ಇದ್ರೆ ಶ್ವೇತಾ ಅವ್ರ ಡ್ಯಾಡಿ ಬೇರೆನೆ ತಿಳ್ಕೊಂಡಿರ್ತಾರೆ. ನನ್ನ ಮಗಳು ಹೀಗೆ ಮಾಡ್ತಾಳೆ ಅಂತ ನನ್ನ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಎಷ್ಟು ಮುದ್ದಾಗಿ ಸಾಕಿದ್ದೆ ಅವಳನ್ನ. ಯಾವುದೋ ಹುಡುಗನಿಗೋಸ್ಕರ ನನ್ನ ಬಿಟ್ಟು ಹೋಗೋಷ್ಟು ದೊಡ್ಡವಳಾಗ್ಬಿಟ್ಲು. ಬಿಟ್ಟು ಹೋದಾಗ್ನಿಂದ ಒಂದು ಕಾಲ್ ಮಾಡಿಲ್ಲ, ಡ್ಯಾಡಿ ಹೇಗಿದೆಯಾ ನೀನು ಅಂತ. ಅವಳು ಆರಾಮಾಗಿರ್ತಾಳೆ, ಅದಕ್ಕೆ ಈ ಡ್ಯಾಡಿ ನೆನಪು ಆಗಿಲ್ಲ ಅವಳಿಗೆ. ಇವತ್ತಿನಿಂದ ನನ್ನ ಪಾಲಿಗೆ ನನ್ನ ಮಗಳು ಸತ್ತೋದ್ಲು. ಮುದ್ದಾಗಿ ಸಾಕಿದ ಮಗಳು ಹೀಗೆ ಹೇಳ್ದೆ ಕೇಳದೆ ಹೋಗಿರೋದಕ್ಕೆ ಶ್ವೇತಾ ಅವ್ರ ಡ್ಯಾಡಿ ಶ್ವೇತಾ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊಂಡಿರ್ತಾರೆ. ದಿನಗಳು ಕಳೆದಂತೆ ಶ್ವೇತಾ ಎಲ್ಲರ ಮೇಲೆ ರೇಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಮ್ಮ ಶ್ವೇತಾ, ಕುಡಿಯೋದಕ್ಕೆ ಒಂದು ಲೋಟ ನೀರು ತಗೊಂಡ್ ಬಾರಮ್ಮ. ಯಾವಾಗ ನೋಡಿದ್ರು ಅದು ತಗೊಂಡ್ಬಾ ಇದು ತಗೊಂಡ್ಬಾ ಅಂತ ತಲೆ ತಿಂತಾನೆ ಇರ್ತೀರಾ. ಯಾಕೆ ನಿಮ್ಗೆ ಎದ್ದು ತಗೊಳಕ್ಕಾಗಲ್ವಾ? ನನ್ನನ್ನೇನು ಅನ್ಕೊಂಡಿದ್ದೀರಾ ನೀವೆಲ್ಲರೂ? ಶ್ವೇತಾ ಅವ್ರ ಮಾವ ತುಂಬಾ ಒಳ್ಳೆಯವರಾಗಿರ್ತಾರೆ. ಶ್ವೇತಾ ಆಡಿರೋ ಮಾತನ್ನ ಕೇಳಿ ಅವರಿಗೆ ಬೇಜಾರಾಗಲ್ಲ. ಶ್ರೀಮಂತರ ಹುಡುಗಿ ನಮ್ಮನೇಲಿ ಅನುಸರಿಸ್ಕೊಂಡು ಹೋಗೋದು ಇನ್ನು ಸಮಯ ಬೇಕು ಅನ್ಕೊಂಡು ಸುಮ್ಮನೆ ಆಗ್ತಾರೆ. ಬೇಡ ಬಿಡಮ್ಮ ಶ್ವೇತಾ, ನಾನು ಎದ್ದು ಕುಡಿತೀನಿ. ಹೋಗು, ನೀನು ವಿಶ್ರಾಂತಿ ತಗೋ. ಈ ಹುಡುಗಿ ನೋಡಿದ್ರೆ ಪಾಪ ಅನ್ಸುತ್ತೆ ನನಗೆ. ಇನ್ನೂ ಚಿಕ್ಕ ವಯಸ್ಸು, ಆಮೇಲೆ ಅವಳೇ ಅನುಸರಿಸ್ಕೊಂಡು ಹೋಗ್ತಾಳೆ. ಈ ಕಡೆ ಶ್ವೇತಾ ಅವ್ರ ಅತ್ತೆನೂ ಶ್ವೇತಾಗೆ ಬಂದಾಗಿನಿಂದ ಒಂದಿನಾನು ಅಡುಗೆ ಮಾಡೋದಕ್ಕೆ ಹೇಳಿರಲ್ಲ. ಅವಳಿಗೆ ಇನ್ನೂ ಅಡುಗೆ ಮಾಡಕ್ ಬರಲ್ಲ ಅನ್ಕೊಂಡು ಯಾವಾಗಲೂ ಅವರೇ ಅಡುಗೆ ಮಾಡ್ತಾ ಇರ್ತಾರೆ. ಶ್ವೇತಾ, ಬಾರಮ್ಮ ಇಲ್ಲಿ. ಕರದ್ರ ಆಂಟಿ? ಏನು ಹೇಳಿ? ನೋಡಮ್ಮ ಶ್ವೇತಾ, ನಾನು ಅಡುಗೆ ಮಾಡಬೇಕಾದ್ರೆ ಬಂದಿಲ್ಲಿ ಪಕ್ಕದಲ್ಲಿ ಕೂತ್ಕೋ. ಅಡುಗೆ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಡ್ರೆ ಅಡುಗೆ ಮಾಡೋದು ಬೇಗ ಕಲಿತೀಯ. ಏನಂದ್ರೆ ನಾನು ಅಡುಗೆ ಮಾಡೋದು ಕಲಿಬೇಕಾ? ಅದು ಈ ಒಲೆ ಮೇಲೆ? ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನೋಡಿ ಆಂಟಿ, ಅಷ್ಟಕ್ಕೂ ನಾನು ಅಡುಗೆ ಕಲ್ತ್ಕೊಂಡು ನಿಮ್ಗಳಿಗೆಲ್ಲ ಬೇಯಿಸಾಕಬೇಕು. ನಾನು ಕೆಲಸದವಳು ಅಲ್ಲ. ನಿಮಗೆ ಬೇಕಾದ್ರೆ ಮಾಡ್ಕೊಂಡು ತಿನ್ನಿ, ಇಲ್ಲ ಉಪವಾಸ ಇರಿ. ಅಯ್ಯಯ್ಯೋ, ಇದ್ದಕ್ಕಿದ್ದಾಗೆ ಈ ಸೋಗ್ಲಾಡಿಗೆ ಏನಾಯ್ತು? ಹೀಗೆ ಅಂದು ಸಂತೋಷ್ ತಾಯಿ ಬೇಜಾರಲ್ಲೇ ಅಡುಗೆ ಮಾಡ್ತಾರೆ. ಹೀಗೆ ಶ್ವೇತಾ ಅತ್ತೆ ಮಾವನ ಮೇಲೆ ಸಿಟ್ಟಾಗಿ ಬಂದು ಕುತ್ಕೋತಾಳೆ. ಅವಳು ತುಂಬಾ ಒಳ್ಳೆ ಹುಡುಗಿನೇ ಆಗಿರ್ತಾಳೆ, ಆದ್ರೆ ಇರೋ ಪರಿಸ್ಥಿತಿ ಅವಳನ್ನ ಹಾಗೆ ಸಿಟ್ಟು ಬರೋ ಥರ ಮಾಡ್ತಾ ಇರುತ್ತೆ. ಅಯ್ಯೋ ದೇವ್ರೆ, ನಂಗೇನಾಗಿದೆ? ಆಂಟಿ ಅಂಕಲ್ ಮೇಲೆ ಸುಮ್ಮನೆ ಸಿಟ್ಟಾಗಿ ಬಂದೆ. ಅವರು ಏನು ಅನ್ಕೊಂಡ್ರೋ ಏನು? ಇನ್ನು ಈ ವಿಷಯ ಸಂತೋಷ್ ಅವ್ರಿಗೆ ಗೊತ್ತಾದ್ರೆ ಅವ್ರೇನು ಅನ್ಕೊಳ್ಳಲ್ಲ ನನ್ನ ಬಗ್ಗೆ. ನಾನು ಇನ್ನೂ ಸ್ವಲ್ಪ ದಿನ ಇಲ್ಲೇ ಇದ್ರೆ ಹುಚ್ಚಿ ಆಗ್ಬಿಡ್ತೀನಿ. ನನ್ನಿಂದ ಇವರಿಗೆ ತೊಂದರೆ ಆಗಬಾರ್ದು. ನಾನು ಇಲ್ಲಿಂದ ಈಗಲೇ ಹೊರಡ್ತೀನಿ. ಶ್ವೇತಾ ನನ್ನಿಂದ ಈ ಮನೆಯವರಿಗೆ ಬೇಜಾರಾಗಬಾರ್ದು ಅಂತ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡೇ ಬಿಡ್ತಾಳೆ. ತಕ್ಷಣ ಅವಳು ಯಾರಿಗೂ ಏನು ಹೇಳಲ್ಲ, ಮನೆಯಿಂದ ಹೊರಟೇ ಬಿಡ್ತಾಳೆ. ಗಂಡನ ಮನೆಯಿಂದ ಹೊರಟು ಬಂದ ಶ್ವೇತಾ ಡೈರೆಕ್ಟ್ ತನ್ನ ಅಪ್ಪನ ಮನೆಗೆ ಬರ್ತಾಳೆ. ಡ್ಯಾಡಿ, ಅಲ್ಲೇ ನಿತ್ಕೋ. ಒಂದು ಹೆಜ್ಜೆ ಮುಂದೆ ಇಟ್ಟರು ಪರಿಣಾಮ ನೆಟ್ಟಗಿರಲ್ಲ. ಯಾರು ನೀನು ಡ್ಯಾಡಿ? ಯಾವಾಗ ಮನೆ ಬಿಟ್ಟು ಹೋದೆ ಅವತ್ತೇ ನನಗೂ ನಿಂಗೂ ಇರೋ ಅಪ್ಪ ಮಗಳ ಸಂಬಂಧ ಸತ್ತೋಯ್ತು. ನನಗೆ ಯಾವ ಮಗಳು ಇಲ್ಲ. ಇಲ್ಲಿಂದ ನೀನಾಗಿ ನೀನೇ ಹೋದ್ರೆ ಸರಿ, ಇಲ್ಲ ಅಂದರೆ ನಾನೇ. ಸಾಕು ಡ್ಯಾಡಿ, ಮುಂದೆ ಏನು ಹೇಳಬೇಡಿ. ನನಗೆ ಗೊತ್ತು ನಾನು ನಿಮಗೆ ಎಷ್ಟು ಹರ್ಟ್ ಮಾಡಿದ್ದೀನಿ ಅಂತ. ನಾನು ಇನ್ಯಾವತ್ತೂ ನಿಮಗೆ ನನ್ನ ಮುಖ ತೋರಿಸಲ್ಲ. ಸಾಧ್ಯವಾದರೆ ಈ ಮಗಳನ್ನು ಕ್ಷಮಿಸಿ. ಸಾರಿ ಡ್ಯಾಡಿ, ಸಾರಿ. ನಾನಿನ್ನು ಹೊರಡ್ತೀನಿ. ರೀ, ಈ ಹುಡುಗಿನ ಎಲ್ಲಾದರೂ ನೋಡಿದ್ರಾ? ಎಲ್ಲೂ ಕಾಣಿಸ್ತಾ ಇಲ್ಲ. ಮನೆಯೆಲ್ಲ ಹುಡುಕ್ದೆ. ಇಲ್ಲ ಸುಮಿತ್ರಾ, ಇಲ್ಲೇ ಎಲ್ಲೋ ಹೊರಗಡೆ ಇರ್ತಾಳೆ, ನೋಡೋಗು. ಯಾಕೆ ಗಾಬರಿ ಆಗ್ತೀಯಾ? ಇಲ್ಲ ರೀ, ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಇಲ್ಲ. ಬೆಳಗ್ಗೆಯಿಂದ ಸಿಡುಕ್ಮುತಿ ಬೇರೆ ಮಾಡ್ಕೊಂಡಿದ್ಲು. ಮನೆ ಬಿಟ್ಟು ಏನಾದರೂ ಹೋದ್ಲಾ? ನಾನು ಈಗಲೇ ಸಂತೋಷಕ್ಕೆ ಕಾಲ್ ಮಾಡಿ ಇರೋ ವಿಷಯ ಹೇಳ್ತೀನಿ. ಸಂತೋಷ್ ಅಮ್ಮ ಸಂತೋಷ್ಗೆ ಕಾಲ್ ಮಾಡಿ ಇರೋ ವಿಷಯನೆಲ್ಲ ಹೇಳ್ತಾರೆ. ಅದನ್ನ ಕೇಳಿ ಸಂತೋಷ್ಗೆ ಶಾಕ್ ಆಗುತ್ತೆ. ತಕ್ಷಣ ಅವನು ಮನೆಗೆ ಹೊರಡ್ತಾನೆ. ಈ ಕಡೆ ಶ್ವೇತಾ ಬೇಜಾರಲ್ಲಿ ಒಂದು ಕಡೆಯಿಂದ ಬರ್ತಾ ಇರ್ತಾಳೆ. ಅವಳು ಬೆಳಗ್ಗೆಯಿಂದ ಏನು ತಿಂದಿರಲ್ಲ, ತುಂಬಾ ಸುಸ್ತಾಗಿರ್ತಾಳೆ. ಹೀಗೆ ಬರ್ತಾ ಇರ್ಬೇಕಾದ್ರೆ ತಲೆ ಸುತ್ತಿ ಕೆಳಗೆ ಬಿದ್ದುಬಿಡ್ತಾಳೆ. ಸಂತೋಷ್ ಗಾಬರಿಯಾಗಿ ಮನೆ ಕಡೆ ಹೊರಡ್ತಾ ಇರ್ಬೇಕಾದ್ರೆ ಅಲ್ಲೇ ಯಾರೋ ಕೆಳಗೆ ಬಿದ್ದಿರೋದು ಕಾಣಿಸುತ್ತೆ. ತಕ್ಷಣ ಸಂತೋಷ್ ಆಟೋ ನಿಲ್ಲಿಸಿ ಹತ್ರ ಬಂದು ನೋಡ್ತಾನೆ. ಕೆಳಗೆ ಬಿದ್ದಿರೋದು ಶ್ವೇತಾ ಅಂತ ಗೊತ್ತಾಗಿ ಸಂತೋಷ್ಗೆ ಶಾಕ್ ಆಗುತ್ತೆ. ಅಯ್ಯಯ್ಯೋ ಶ್ವೇತಾ ಅವರೇ, ಎದ್ದೇಳಿ, ಏನಾಯ್ತು ನಿಮ್ಗೆ? ಸಂತೋಷ್ ಎಷ್ಟು ಎದ್ದೇಳಿಸಿದ್ರು ಶ್ವೇತಾ ಎಚ್ಚರನೇ ಆಗಲ್ಲ. ಆಗ ಆಟೋದಲ್ಲೇ ಇರೋ ವಾಟರ್ ಬಾಟಲ್ ತಗೊಂಡ್ಬಂದು ಶ್ವೇತಾ ಮೇಲೆ ನೀರು ಚುಮ್ಕಿಸ್ತಾನೆ. ಶ್ವೇತಾ ಅವರೇ, ನಿಮ್ಗೇನಾಗಿಲ್ಲ ಅಲ್ವಾ? ಯಾಕೆ ಹೀಗೆ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಬಂದ್ರಿ? ಸಂತೋಷ್ ಅವರೇ, ಅದು ನನಗೆ ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಇತ್ತೀಚೆಗೆ ನಿಮ್ಮ ಮನೆಯವ್ರ ಮೇಲೆ ಜಾಸ್ತಿನೇ ರೇಗ್ತಾ ಇದ್ದೀನೇನೋ ಅನ್ನಿಸ್ತು. ನಾನು ನಿಮ್ಮ ಮನೆಗೆ ತಗ್ಸೋಸೆ ಅಲ್ಲ. ಅದಕ್ಕೆ ನನ್ನಿಂದ ಅವ್ರಿಗೆಲ್ಲ ಬೇಜಾರಾಗಬಾರ್ದು ಅಂತ ನಾನೇ ಮನೆ ಬಿಟ್ಟು ಬಂದ್ಬಿಟ್ಟೆ. ನೋಡಿ ಶ್ವೇತಾ ಅವರೇ, ನಿಮ್ಮಿಂದ ಯಾರಿಗೂ ಬೇಜಾರಾಗಿಲ್ಲ. ನೀವು ಅನ್ಕೋತಾ ಇದ್ದೀರಾ ಅಷ್ಟೇ. ನಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಇನ್ನೊಬ್ಳು ಮಗಳು ಅನ್ಕೊಂಡಿದ್ದಾರೆ. ಇದನ್ನೆಲ್ಲ ಇವಾಗ ತಲೆಯಿಂದ ತೆಗ್ದಾಕಿ. ನೀವು ಬೆಳಗ್ಗೆಯಿಂದ ಏನೂ ಊಟ ಮಾಡಿಲ್ಲ ಅಂತ ಅಮ್ಮ ಹೇಳಿದ್ರು. ಮೊದಲು ನಡೀರಿ, ಮನೆಗೆ ಹೋಗೋಣ. ಸಂತೋಷ್ ಅಲ್ಲಿಂದ ಶ್ವೇತಾ ಕರ್ಕೊಂಡು ಮನೆಗೆ ಹೊರಟು ಬರ್ತಾನೆ. ಈ ಕಡೆ ಸೊಸೆ ಕಾಣಿಸ್ತಿಲ್ಲ ಅಂತ ಬೇಜಾರಾಗಿದ್ದ ಸಂತೋಷ್ ಅಪ್ಪ ಅಮ್ಮ ಮಗ ಸೊಸೆ ಜೊತೆಲೆ ಬಂದಿರೋದನ್ನ ನೋಡಿ ತುಂಬಾ ಖುಷಿ ಆಗ್ತಾರೆ. ಬಂದ್ರಾ? ಬನ್ನಿ ಬನ್ನಿ.
ಹೋಗಪ್ಪ ಸಂತೋಷ್, ಮೊದಲು ನಿನ್ನ ಹೆಂಡತಿಗೆ ಊಟ ಮಾಡಿಸೋಗು. ಆಮೇಲೆ ಈ ವಿಷಯದ ಬಗ್ಗೆ ಸಮಾಧಾನವಾಗಿ ಎಲ್ಲರೂ ಕುತ್ಕೊಂಡು ಮಾತಾಡೋಣ. ಸರಿ ಅಮ್ಮ, ನಾನು ಇದನ್ನೇ ಹೇಳೋಣ ಅನ್ಕೊಂಡೆ. ಮೊದಲು ಇವರು ಊಟ ಮಾಡಿ ರೆಸ್ಟ್ ಮಾಡಲಿ, ಆಮೇಲೆ ಮಾತಾಡೋಣ. ಸಂತೋಷ್ ಶ್ವೇತಾಗೆ ಊಟ ಮಾಡಿಸಿ ರೆಸ್ಟ್ ಮಾಡೋಕ್ಕೆ ಹೇಳಿ ಅಪ್ಪ ಅಮ್ಮ ಹತ್ರ ಬಂದು ನಡೆದಿರೋ ಎಲ್ಲ ಘಟನೆನೂ ಹೇಳ್ಕೊತಾನೆ. ನೋಡಪ್ಪ ಸಂತೋಷ್, ಅವಳು ಶ್ರೀಮಂತರ ಹುಡುಗಿ. ಪಾಪ ಅವಳಿಗೆ ಈ ಮನೇಲಿ ಇರೋದಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ನಮಗೆಲ್ಲ ಗೊತ್ತು. ನೀವು ಸಿಟಿಲಿ ಕಡಿಮೆ ಬಾಡಿಗೆ ಇರೋದು ನೋಡಿ ಒಂದು ಮನೆ ಮಾಡಿ, ಅಲ್ಲೇ ಆದರೂ ಅವಳು ಖುಷಿಯಾಗಿರ್ತಾಳೆ. ಅಮ್ಮ, ಏನು ಹೇಳ್ತಾ ಇದ್ದೀರಾ ನೀವು? ಸಿಟಿಲಿ ಬಾಡಿಗೆ ಮನೆ ಎಷ್ಟು ಜಾಸ್ತಿ ಇರುತ್ತೆ ಗೊತ್ತಾ? ಸ್ವಂತ ಮನೆ ಇದ್ದೇ ನಾನು ದುಡಿಯೋ ದುಡ್ಡು ಇರೋ ಖರ್ಚಿಗೆ ಸಾಲ್ತಾ ಇಲ್ಲ. ಇನ್ನು ಇವರು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂತಾ ಇದ್ದ ಶ್ವೇತಾ ತಕ್ಷಣ ಎದ್ದು ಬರ್ತಾಳೆ. ಸಂತೋಷ್ ಅವರೇ, ಶ್ವೇತಾ ಅವರೇ, ನೀವು ಯಾಕೆ ಎದ್ದು ಬಂದ್ರಿ? ನಿಮಗೆ ರೆಸ್ಟ್ ಮಾಡಕ್ಕೆ ಹೇಳಿ ಬಂದಿದ್ದೆ ಅಲ್ವಾ ನಾನು? ಯಾಕಮ್ಮ ಶ್ವೇತಾ ಎದ್ದು ಬಂದೆ? ನೀನು ಸುಸ್ತಾಗಿದೆಯಾ? ಹೋಗು, ವಿಶ್ರಾಂತಿ ತಗೋ. ಇಲ್ಲ ಆಂಟಿ, ಈಗ ಪರವಾಗಿಲ್ಲ, ನಾನು ಆರಾಮಾಗಿದ್ದೀನಿ. ಅದೇನೋ ಬಾಡಿಗೆ ಮನೆ ಅಂತ ಇದ್ರೆ ಅಲ್ವಾ, ಅದರ ಅವಶ್ಯಕತೆ ಇಲ್ಲ. ನಾನು ಖುಷಿಯಾಗಿರಬೇಕು ಅಂತ ನೀವೆಷ್ಟೆಲ್ಲ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಇದಕ್ಕಿಂತ ಹೆಚ್ಚಿನ ಪ್ರೀತಿ ನಂಗೆ ಬೇಡ. ಇನ್ನು ಮುಂದೆ ನನ್ನಿಂದ ನಿಮಗೆಲ್ಲ ನೋವಾಗದೇ ಇರೋ ಥರ ನಿಮಗೆಲ್ಲ ಚೆನ್ನಾಗಿ ನೋಡ್ಕೋತೀನಿ. ಶ್ವೇತಾ ಆಡಿರೋ ಮಾತನ್ನು ಕೇಳಿ ಮನೆಯವರಿಗೆಲ್ಲ ತುಂಬ ಖುಷಿಯಾಗುತ್ತೆ. ನನ್ನ ಮುದ್ದು ಬಂಗಾರ ರೀ, ಕೇಳಿದ್ರಾ ನಿಮ್ಮ ಸೊಸೆ ಆಡಿರೋ ಮಾತುಗಳನ್ನ? ಇಷ್ಟು ದಿನ ನಮ್ಮ ಮಗ ಅಷ್ಟೇ ಚಿನ್ನ ಅಂದ್ಕೊಂಡಿದ್ವಿ, ಆದರೆ ನಮ್ಗೆ ಸಿಕ್ಕಿರೋ ಸೊಸೆನೂ ಅಪ್ಪಟ ಬಂಗಾರ ಕಣ್ರಿ. ನೀವಿಬ್ರು 100 ಕಾಲ ಸುಖವಾಗಿ ಬಾಳ್ರಿ. ಶ್ವೇತಾ ಬದಲಾಗಿರೋದನ್ನು ನೋಡಿ ಎಲ್ಲರಿಗೂ ತುಂಬಾ ಖುಷಿಯಾಗಿರುತ್ತೆ. ಎಲ್ಲರೂ ಹೀಗೆ ನಗ್ನಗ್ತಾ ಖುಷಿಯಾಗಿ ಜೀವನ ಮಾಡ್ತಾರೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಸಂತೋಷ್ ಹಾಗೂ ಶ್ವೇತಾ ಲವ್ ಸ್ಟೋರಿಯ ಒಂದು ಸಣ್ಣ ಕತೆ ಇವತ್ತಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ನೀವು ನನಗೆ ಸಪೋರ್ಟ್ ಮಾಡಿದಷ್ಟು ನನಗೆ ಮತ್ತಷ್ಟು ಒಳ್ಳೆಯ ಕಂಟೆಂಟ್ ಇರುವ ಕಾರ್ಟೂನ್ ವಿಡಿಯೋಸ್ ಮಾಡುವ ಉತ್ಸಾಹ ಬರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.